ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ 7ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿಯೂ ಕೂಡ ಚರ್ಚೆ ಇಷ್ಟು ಯಾಕೆ ಆಗುತ್ತದೆ ಮತ್ತು 7ನೇ ಕಂತಿನ ಹಣವನ್ನು ರಿಲೀಸ್ ಯಾವಾಗ ಮಾಡ್ತಾರೆ ಅಂತ ನೀವು ನಮಗೆ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಈ ವಿಡಿಯೋದಲ್ಲಿ 7ನೇ ಕಂತಿನ ಹಣದ ಬಗ್ಗೆ ರಿಸರ್ಚ್ ಮಾಡಲು ನಾವು ಬಂದಿರುತ್ತೇವೆ. ನೀವು ನಮ್ಮ ವಿಡಿಯೋನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಾರ್ಚ್ 10ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಂಡಿತವಾಗಿ ಬರುತ್ತದೆ ಅಂತ ಹೇಳಲಾಗಿದೆ. ಮತ್ತು ನಿಮಗೆ ಒಬ್ಬೊಬ್ಬರಿಗೆ 1ನೇ ಕಂತಿನ ಹಣದಿಂದ 7ನೇ ಕಂತಿನ ಹಣ ತನಕ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ. ಅವರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಾರ್ಚ್ 10ನೇ ತಾರೀಕಿನ ಒಳಗಡೆ ಕರ್ನಾಟಕದ 20ರಿಂದ 25 ಜಿಲ್ಲೆಗಳಿಗೆ ಹಣವನ್ನು ರಿಲೀಸ್ ಆಗುವ ಕಾರಣ ಇದೆ ಅಂತ ಹೇಳ್ಬೋದು. ಮತ್ತು ಪೆಂಡಿಂಗ್ ಹಣವನ್ನು ಇನ್ನು ತನಕ ಏಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ. ಸ್ನೇಹಿತರೆ ನೋಡಿ, ಪೆಂಡಿಂಗ್ ಹಣವು ಕೂಡ ರಿಲೀಸ್ ಆಗುವ ಕಾರಣ ಕೂಡ ಇದೆ ಅಂತ ಹೇಳ್ಬೋದು. ಪೆಂಡಿಂಗ್ ಹಣವನ್ನು ಮಾರ್ಚ್ ತಿಂಗಳು ಮುಗಿಯುವಷ್ಟರಲ್ಲಿ 1ನೇದಿಂದ 6ನೇ ಕಂತಿನ ಹಣದ ತನಕ ಪೆಂಡಿಂಗ್ ಹಣವನ್ನು ಪೂರ್ತಿಯಾಗಿ ರಿಲೀಸ್ ಆಗುವ ಕಾರಣ ಇದೆ ಅಂತ ಹೇಳ್ಬೋದು. ಮತ್ತು 6ನೇ ಕಂತಿನ ಹಣವನ್ನು ಕೂಡ ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದ್ದೀರಿ. ಅದೇ ರೀತಿಯಾಗಿಯೂ ಕೂಡ 6 ಮತ್ತು 7ನೇ ಕಂತಿನ ಹಣವನ್ನು ಕೂಡ ಮಾರ್ಚ್ 10ನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಬರುತ್ತದೆ ಅಂತ ಹೇಳ್ಬೋದು. ಮತ್ತು ಗೃಹಲಕ್ಷ್ಮಿ ಅರ್ಜಿ ಹಾಕಿ ನಾವು 3ರಿಂದ 4 ತಿಂಗಳಾಯ್ತು, ಆದರೆ ನಮಗೆ ಒಂದು ಕಂತಿನ ಹಣವನ್ನು ಬಂದಿಲ್ಲ ಅಂತ ನಮಗೆ ಬಹಳ ಜನ ಕೇಳ್ತಾ ಇದ್ದೀರಿ. ಅವರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೇ ಮಾತು ಹೇಳುತ್ತೀನಿ. ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ದರೆ ನಿಮಗೆ ದುಡ್ಡನ್ನು ಬಂದಿಲ್ಲ ಅಂದರೆ ನೀವು ಮತ್ತೊಂದು ಅಕೌಂಟ್ ಅನ್ನು ಓಪನ್ ಮಾಡಿ ಅದಕ್ಕೆ ಸೀಡಿಂಗ್ ಮಾಡಿ ಮತ್ತೆ ನೀವು ಗೃಹಲಕ್ಷ್ಮಿಯ ಅರ್ಜಿ ಸಲ್ಲಿಸಿದ ಬಳಿಕ ನಿಮಗೆ ಗೃಹಲಕ್ಷ್ಮಿಯ ಪ್ರತಿ ಕಂತಿನ ಹಣವನ್ನು ಕ್ರೆಡಿಟ್ ಆಗುತ್ತದೆ. ಇಲ್ಲ ಅಂದ್ರೆ ನಿಮಗೆ ಈ ರೀತಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಹಣವನ್ನು ಬರುವುದೇ ಇಲ್ಲ ಅಂತ ಹೇಳ್ಬಹುದಾಗಿದೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಗ್ಯಾರಂಟಿ ಮಾರ್ಚ್ 10ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಬರುತ್ತದೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿಯೂ ಕೂಡ 6ನೇ ಕಂತು ಮತ್ತು 7ನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿಯೂ 10ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಬರುತ್ತದೆ. ನಿಮಗೆ ಡೌಟ್ ಇದ್ದರೆ ಮತ್ತೆ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಾವು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಾವು ರಿಸರ್ಚ್ ಮಾಡಿ ವಿಡಿಯೋನ ಮಾಡಿರ್ತೇವೆ. ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಅಕ್ಕಿ ಹಣದ ಬಗ್ಗೆ ಗೊಂದಲವಿದ್ದರೆ ಎಲ್ಲಾ ಮಾಹಿತಿ ಬಗ್ಗೆ ನಮ್ಮ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಗೆಳೆಯರೆ. ನಮಸ್ಕಾರ.